ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಪೂಜಾ ಎಂಗೇಜ್ಮೆಂಟ್ನಲ್ಲಿ ಸಾಕಷ್ಟು ರೀತಿಯ ಅಡೆತಡೆಗಳು ಬರ್ತದೆ. ಹಾಗಿದ್ರೆ ಈ ಎಲ್ಲ ಅಡೆತಡೆಗಳನ್ನ ಮೀರದೆ ಭಾಗ್ಯ ತನ್ನ ತಂಗಿಯ ನಿಶ್ಚಿತಾರ್ಥವನ್ನು ಮಾಡಿ ಮುಗಿಸ್ತಾರೆ. ಇತ್ತ ಕಡೆ ಕಿಶನ್ನ ಅತ್ತೆ ಎಂಟ್ರಿ ಕೊಡ್ತಿದ್ದಾಗೆ ನಿಶ್ಚಿತಾರ್ಥದಲ್ಲಿ ಮಹತ್ತಿರು, ಇದರ ಜೊತೆಗೆ ತಾಂಡವ್ ಕೂಡ ಎಂಟ್ರಿ ಕೊಡೋ ಸಾಧ್ಯತೆ ಇದೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪೂಜಾ ಮತ್ತು ಕಿಶನ್ನ ಮದುವೆ ನಿಶ್ಚಿತಾರ್ಥಕ್ಕೆ ಸಾಕಷ್ಟು ರೀತಿಯ ಅಡೆತಡೆಗಳನ್ನ ತಂದುಡ್ತಿದ್ದಾರೆ ಕನಿಕಾ ಮತ್ತು ಆದಿ ಇಬ್ಬರು ಕೂಡ. ಇತ್ತ ಕಡೆ ಆದಿ ಮತ್ತು ಕನಿಕಾ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ನಿಶ್ಚಿತಾರ್ಥ ಆಗಬಾರ್ದು ಅಂತ ಹೇಳಿ ಸರ್ವ ರೀತಿಯಲ್ಲೂ ಕೂಡ ಪ್ರಯತ್ನ ಪಡ್ತಿದ್ದಾರೆ. ಅದರಲ್ಲೂ ಕನಿಕಾ ಒಂದೇ ಹೆಜ್ಜೆ ಮುಂದೆ ಹೋಗಿದ್ದ, ತಮಗೆ ಗ್ರ್ಯಾಂಡ್ ಆಗೇ ಬೇಕು ಅಂಥದ್ದಾಗೆ ಪೂಜಾ ನಿಶ್ಚಿತಾರ್ಥ ಒಂದು ಕ್ಷಣಕ್ಕೆ ಮುದ್ದೆ ಹೋಗಿತ್ತು. ಆದರೆ ಇಲ್ಲಿ ಕಾಮತ್ ಅವರೇ ಕ್ಷಮೆಯನ್ನು ಕೇಳೋದ್ರ ಮುಖಾಂತರ ತಮಗೆ ಸಿಂಪಲ್ ಆಗಿ ಮಾಡಿಕೊಟ್ರೆ ಸಾಕು, ಜಸ್ಟ್ ಸಂಪ್ರದಾಯಬದ್ಧವಾಗಿರಬೇಕು ಅಂತ ಹೇಳಿದ ಕಾರಣ ಇಲ್ಲಿ ಪೂಜಾ ಮತ್ತು ಕಿಶನ್ನ ಮದುವೆ ನಿಶ್ಚಯವಾಗಿದೆ. ಇಲ್ಲಿ ಭಾಗ್ಯ ಮನೆಯಲ್ಲಿ, ತವರ ಮನೆಯಲ್ಲಿ ನಿಶ್ಚಿತಾರ್ಥಕ್ಕೆ ಎಲ್ಲ ರೀತಿಯ ಪ್ರಿಪರೇಷನ್ಸನ್ನು ಕೂಡ ಮಾಡ್ತಿದ್ದಾರೆ. ಅತ್ತ ಕಡೆ ಆದಿಕಾ ಮತ್ತು ಮನೆಯಲ್ಲಿ ಇಡೀ ಕುಟುಂಬ ಕೂಡ ಪೂಜಾ ಮನೆ ಕಡೆ ಹೋಗ್ತದೆ. ಕನಿಕಾ ಮತ್ತು ಆದೇಶ್ವರ್ಗೆ ಎಂಗೇಜ್ಮೆಂಟ್ ಇಷ್ಟ ಇಲ್ಲ ಅಂದರೂ ಕೂಡ ಅಪ್ಪನಿಗೋಸ್ಕರ ಆ ಒಂದು ನಿಶ್ಚಿತಾರ್ಥಕ್ಕೆ ಬರ್ತಿದ್ದಾರೆ. ಇದರ ನಡುವೆ ಭಾಗ್ಯ ಎಲ್ಲ ರೀತಿಯಲ್ಲೂ ಕೂಡ ಎಂಗೇಜ್ಮೆಂಟ್ಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಕ್ಕಪಕ್ಕದವ್ರು ಎಲ್ಲರೂ ಕೂಡ ಬಂದು ಸೇರಿದ್ದಾರೆ. ಈ ಕಡೆ ಪೂಜಾ ಎಲ್ಲಿ ಅಂತ ಕೂಡ ಕೇಳ್ತಿದ್ರೆ ಪೂಜಾ ತುಂಬ ಮುದ್ದಾಗಿ ರೆಡಿಯಾಗಿ ಆಲ್ರೆಡಿ ಕಾಯ್ತಿದ್ದಾಳೆ ಅಂತ ಹೇಳಿ ಸುಂದ್ರಿ ಅವರು ಹೇಳ್ತಿರ್ತಾರೆ. ಇದರ ನಡುವೆ ಸುಂದ್ರಿ ಅವ್ರಿಗಂತೂ ಎಷ್ಟು ಖುಷಿ ಇದೆಯೋ, ಸುನಂದ್ ಅವರು ಕೂಡ ತನ್ನ ಮಗಳನ್ನ ಎಂಗೇಜ್ಮೆಂಟ್ ನಡೀತದೆ ಅಂತ ಫುಲ್ ಖುಷಿಯಿಂದ ಸಂಭ್ರಮದಿಂದ ಓಡಾಡ್ತಿದ್ದಾರೆ. ಇದರ ನಡುವೆ ಮಕ್ಕಳು ಎಲ್ಲರೂ ಕೂಡ ಹೊಸ ಬಟ್ಟೆ ಹಾಕ್ಕೊಂಡು ಜಗಮಗಿಸ್ತಾ ಇದೆ. ಇಲ್ಲಿ ಭಾಗ್ಯ ಮಕ್ಕಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಬಟ್ಟೆಗಳನ್ನ ಕಲೆ ಮಾಡ್ಕೋಬಾರ್ದು ಅಂತ ಬುದ್ಧಿ ಹೇಳ್ತಿದ್ರೆ ಆಲ್ರೆಡಿ ಅಲ್ಲಿ ಮಾವ ಹೊಸ ಬಟ್ಟೆನ ಕಾಫಿ ಚೆಲ್ಕೊಂಡು ಕಲೆ ಮಾಡಿಕೊಂಡೇ ಬಿಟ್ಟಿದ್ದಾರೆ. ಇಲ್ಲಿ ಕುಸುಮ ಅವರು ನೋಡಿದೆ, ಆ ಭಾಗ್ಯ ಮಕ್ಕಳಿಗೆ ಹೇಳ್ತಾ ಇದೆಯಾ, ಅಲ್ಲಿ ಮಾವ ನೋಡು ಕಾಫಿ ಚೆಲ್ಕೊಂಡು ಆಲ್ರೆಡಿ ಬಟ್ಟೆ ಕಲೆ ಮಾಡ್ಕೊಂಡಿದ್ದಾರೆ. ನಾನು ಎಷ್ಟು ಬಾರಿ ಹೇಳಿಲ್ಲ ನಿನಗೆ, ನಿಮ್ಮ ಮಾವ ಬಟ್ಟೆ ಚೇಂಜ್ ಮಾಡಿದ್ಮೇಲೆ ಹೊಸ ಬಟ್ಟೆ ಹಾಕಿದ್ಮೇಲೆ ಕಾಫಿ ಕೊಡಬೇಡ ಅಂತ. ಆದರೂ ಕೂಡ ಮಾವನ ಮೇಲಿರೋ ಪ್ರೀತಿ ನಿನಗೆ ಅದು ಯಾವುದು ಕೂಡ ತಲೆಗೆ ಹೋಗೋದಿಲ್ಲ ಅಲ್ವಾ ಅಂತ ಹೇಳ್ತಿದ್ರೆ, ಅಯ್ಯೋ ಕುಸುಮ ಯಾಕಷ್ಟು ಬೈತಿದ್ಯಾ, ಹೋಗ್ಬಿಟ್ಟು ಬಟ್ಟೆ ಚೇಂಜ್ ಮಾಡ್ತೀನಿ, ಅದಕ್ಕೇನಂತೆ ಬೇರೆ ಬಟ್ಟೆ ಹಾಕೋತೀನಿ ಬಿಡು, ಸುಮ್ಮನೆ ನೀನು ನಿಲ್ಲಿಸು ಅಂತ ಹೇಳಿ ಧರ್ಮಾಕಲ್ ಹೋಗಿ ಟೆಸ್ಟಿಂಗ್ ಮಾಡ್ತಾರೆ. ಇದರ ನಡುವೆ ಜನಗಳೆಲ್ಲ ಬರ್ತಿದ್ದಾಗೆ ಇನ್ನೂ ಹುಡುಗನ ಕಡೆಯವರು ಬಂದೇ ಇಲ್ವಲ್ಲ ಅನ್ಕೋತಿದ್ದಾಗೆ ಫೈನಲಿ ಹುಡುಗನ ಕಡೆಯವರು ಮನೆಗೆ ಎಂಟ್ರಿ ಕೊಟ್ಟೇ ಬಿಡ್ತಾರೆ. ಈ ಕಡೆ ಮನೆಯವರು ಎಲ್ಲರೂ ಹೋಗಿದೆ, ಹುಡುಗನ ಕಡೆಯವ್ರನ್ನ ತುಂಬಾ ಪ್ರೀತಿಯಿಂದ ಬರ್ಮಾಡ್ಕೋತಾರೆ. ಮಹಿತವರು ಕಾಣಿಸ್ತಿಲ್ವಲ್ಲ ಅಂತದಾಗೆ ಮಹಿತ ನನ್ನ ತಂಗಿ ಕರ್ಕೊಂಡು ಬರೋಕೆ ಏರ್ಪೋರ್ಟ್ಗೆ ಹೋಗಿದ್ದಾಳೆ, ಅವಳು ಕೂಡ ಅವ್ರ ಜೊತೆ ಬಂದ್ಬಿಡ್ತಾಳೆ ಅಂತ ಕಾಮತ್ ಅವರು ಹೇಳ್ತಾರೆ. ಈ ಕಡೆ ಕಾಮತ್ ಸರ್ ಅಂತ ಹೇಳಿ ಮಾತಾಡ್ತಿರ್ತಕ್ಕಂಥ ಭಾಗ್ಯನ ನೋಡಿದ್ದ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀನು ಕಾಮತ್ ಸರ್ ಅಂತೆಲ್ಲ ಕರಿಬಾರ್ದು ಭಾಗ್ಯ, ಇನ್ನು ಮುಂದೆ ಏನೇ ಇದ್ರು ಮಾವ ಅಂತ ಕರಿಬೇಕು ಅಂತ ಹೇಳಿದಾಗ, ಅದು ಸರ್ ಅಂತದಾಗ ಮಾವ ಅಂತ ಕರೆದ್ರೆ ಇರ್ತೀನಿ, ಇಲ್ಲ ಅಂದರೆ ನಾನು ಈಗಲೇ ಹೋಗ್ಬಿಡ್ತೀನಿ ಅಂತ ಕೂಡ ಹೇಳ್ತಾರೆ ಕಾಮತ್ ಅವರು. ಸರಿ ಆಯ್ತು ಮಾವ ಬನ್ನಿ ಅಂತ ಹೇಳಿ ಪ್ರೀತಿಯಿಂದ ಭಾಗ್ಯ ಎಲ್ಲರನ್ನು ಕೂಡ ಬರ್ಮಾಡ್ಕೋತಾರೆ. ಈ ಕಡೆ ಕನಿಕಾ ಆದೇಶ್ವರಿಗೂ ಕೂಡ ಇಷ್ಟ ಇಲ್ಲ, ಆ ಕಡೆ ಭಾಗ್ಯಗೆ ಕನಿಕಾ ಮತ್ತು ಆದೇಶ್ವರದೇ ಯೋಚನೆ ಆಗ್ಬಿಟ್ಟಿದೆ. ಒಂದು ಒಳ್ಳೆ ಹುಡುಗ ಸಿಗ್ತಿದ್ದಾನೆ, ಮಾವ ಇದ್ದಾರೆ, ಆದರೆ ಈ ಕನಿಕಾ ಮತ್ತು ಆದೇಶ್ವರ ಅವರು ತಪ್ಪು ತಿಳ್ಕೊಂಡಿದ್ದೆ ಇಷ್ಟೆಲ್ಲ ಮಾಡ್ತಿದ್ದಾರಲ್ಲ, ಏನಪ್ಪ ಮಾಡೋದು, ಹೇಗೆ ನನ್ನ ತಂಗಿಯಲ್ಲಿರ್ತಾಳೆ ಅನ್ನೋ ಆಲೋಚನೆ ಜೊತೆಗೇನೆ ಈ ಒಂದು ನಿಶ್ಚಿತಾರ್ಥವನ್ನು ಮಾಡ್ತಿದ್ದಾರೆ ಭಾಗ್ಯ. ನಂತರ ಇಲ್ಲಿ ಕಾಮತ್ ಅವರು ಎಲ್ಲರೂ ಕೂಡ ಅವರವರ ಜಾಗದಲ್ಲಿ ಕುತ್ಕೋತಿದ್ದಾಗೆ ಹಸೆಮಣೆ ಮೇಲೆ ಇಲ್ಲಿ ಕಿಶನ್ ಕುತ್ಕೊಂಡಿದ್ದಾರೆ. ನಂತರ ಅಲ್ಲಿ ಪುರೋಹಿತರು ಕೂಡ ಬರ್ತಾರೆ. ಪುರೋಹಿತರು ಕೂಡ ಸ್ವಲ್ಪ ತಡವಾಗಿ ಬಂದು ಕ್ಷಮೆ ಕೇಳ್ತಾರೆ, ಸ್ವಲ್ಪ ಕೆಲಸ ಆಯಿತು ಹಾಗಾಗಿ ತಡವಾಗ್ಬಿಡ್ತು ಅಂತ. ಆ ರೀತಿ ಏನಿಲ್ಲ, ಕರೆಕ್ಟ್ ಸಮಯಕ್ಕೆ ಬಂದಿದ್ದಾರೆ ಅಂತ ಕೂಡ ಭಾಗ್ಯ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಪೂಜಾನ ಕರೆದುಕೊಂಡು ಬನ್ನಿ ಅಂತದಾಗೆ ಇಲ್ಲಿ ಭಾಗ್ಯ ಮತ್ತು ಸುಂದ್ರಿ ರೂಮಿಗೆ ಹೋಗ್ತಾರೆ. ಇಲ್ಲಿ ಪೂಜಾ ರೆಡಿ ಆಗಿದ್ರು ಕೂಡ ಫುಲ್ ಸಿಕ್ಕಾಪಟ್ಟೆ ಟೆನ್ಷನ್ ಇದೆ. ಯಾಕಮ್ಮ ಇಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ, ನಿನ್ಗೆ ಗೊತ್ತಿರೋ ಹುಡುಗ, ನಿನ್ನ ಇಷ್ಟಪಟ್ಟಿರೋ ಹುಡುಗ ತಾನೆ, ಅದಕ್ಕಿಷ್ಟೆಲ್ಲ ಟೆನ್ಷನ್ ಮಾಡ್ಕೋಬೇಕಾ ಅಂತಿದ್ರು ಕೂಡ ಇಲ್ಲಿ ಪೂಜಾಗೆ ಟೆನ್ಷನ್ ತಡ್ಕೊಳಕ್ಕಾಗ್ತಿಲ್ಲ. ತದನಂತರ ಅಲ್ಲಿಗೆ ಭಾಗ್ಯ ಬರ್ತಾರೆ. ಏನಾಯ್ತು ಅಕ್ಕ ಏನು ಅಂತಂದರೆ ಪೂಜಾ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದಾಳೆ ಅಂತ ಹೇಳ್ತಿದ್ದಾರೆ. ಹೌದು ಟೆನ್ಷನ್ ಆಗೋದು ಸಹಜ, ನಾವು ಎಷ್ಟೇ ಗೊತ್ತಿರೋರಾದರೂ ಕೂಡ ಇಂಥ ಸಮಯದಲ್ಲಿ ಹೆಣ್ಮಕ್ಳಿಗೆ ಟೆನ್ಷನ್ ಆಗುತ್ತೆ ಅಂತ ಕೂಡ ಭಾಗ್ಯ ಹೇಳ್ತಾರೆ. ಪೂಜಾನ ಕರ್ತ್ಕೊಂಡು ಬರ್ತಾರೆ. ಪೂಜಾನ ಕರ್ತ್ಕೊಂಡು ಬಂದು ಹಸೆಮಣೆ ಮೇಲೆ ಕೂರಿಸಿ ಶಾಸ್ತ್ರವನ್ನು ಮಾಡ್ತಿದ್ದಾಗೆ ಈ ಕಡೆ ಆದೇಶ್ವರ್ ಬಂದಿದೆ. ಅಪ್ಪ ದಯವಿಟ್ಟು ಬೇಡ ಈ ಮದುವೆನ ನಿಲ್ಲಿಸ್ಬಿಡಿ ಅಂತಂದ್ರೆ, ಯಾಕೆ ನಿಲ್ಲಿಸ್ಬೇಕು ಅನ್ನೋ ಕಾರಣ ಕೊಡು, ಸಾಕ್ಷಿನ ತಂದು ಕೊಡು, ಮದುವೆ ನಿಲ್ಲಿಸ್ತೀನಿ ಅಂತ ಹೇಳ್ತಾರೆ. ನಂತರ ಆದೇಶ್ವರ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ. ಕನಿಕಾ ಕೂಡ ಹೋಗ್ತಿದ್ದಾಗೆ ಇಲ್ಲಿ ಭಾಗ್ಯ ಎಲ್ಲಿಗೆ ಹೋಗ್ತಿದ್ದಾರೆ ಇವರು
ಏನಾಗಿರ್ಬೋದು? ಮದುವೆ ಇಷ್ಟ ಅಲ್ಲ ಅಂತ ಹೇಳಿ ನಿಶ್ಚಿತಾರ್ಥದಿಂದ ಹೊರಡ್ಬಿಟ್ರೆ ಹೇಗೆ ಅಂತ ಹೇಳಿ ಭಾಗ್ಯ ಅನ್ಕೋತಿದ್ದಾರೆ. ತದನಂತರ ಇಲ್ಲಿ ಆದೀಶ್ವರ್ ಹೊರಗಡೆ ಹೋಗಿದೆ, ಕನಿಕಾ ಕೂಡ ಹೊರಗಡೆ ಹೋಗ್ತಾರೆ. ಏನಿದು ಅಪ್ಪ ಎಷ್ಟೇ ಹೇಳಿದ್ರು ಕೂಡ ಕೇಳ್ತಿಲ್ವಲ್ಲ, ಏನಾಗಿದೆ? ಒಂದಿನ ಕೂಡ ನಾನು ಹೇಳಿದ ಮಾತನ್ನ ದಾಟ್ದವ್ರಲ್ಲ ಅಪ್ಪ. ಪ್ರತಿ ಬಾರಿ ನನ್ನ ಮಾತನ್ನೇ ಕೇಳ್ತಿದ್ರು, ಆದರೆ ಈ ಬಾರಿ ಯಾಕೆ ನನ್ನ ಮಾತನ್ನು ಕೇಳ್ತಿಲ್ಲ ಅಂತಾನೆ ಅರ್ಥ ಆಗ್ತಿಲ್ಲ ಅಂತಿದ್ದಾಗೆ. ಏನಕ್ಕೆ ಅಂದರೆ ಭಾಗ್ಯ ಇನ್ನೋಸೆನ್ಸ್, ಆ ಭಾಗ್ಯ ಇನ್ನೋಸೆಂಟ್ ಆಗಿ ಡ್ರಾಮಾ ಮಾಡಿ ಅಪ್ಪನ ಹಳ್ಳಕ್ಕೆ ಬೀಳಿಸ್ತಿದ್ದಾರೆ. ಅಪ್ಪ ಹೇಗೂ ಎಮೋಷ್ನಲ್ ಅಂತ ಗೊತ್ತಲ್ವಾ, ಅದನ್ನ ಯೂಸ್ ಮಾಡ್ಕೋತಿದ್ದಾಳೆ ಕಾರ್ಡ್ ಆಗಿ ಅಷ್ಟೇ ಅಂತ ಕನಿಕಾ ಹೇಳ್ತಾರೆ. ಇಲ್ಲ, ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು ಅಂತಿದ್ದಾಗೆ ಅಲ್ಲಿಗೆ ಅತ್ತೆ ಎಂಟ್ರಿ ಕೊಡ್ತಾರೆ. ಭವ್ಯಶ್ರೀ ರೈ ಆದಿ ಮತ್ತೆ ಕನಿಕಾ ಅತ್ತಿಯಾಗಿ ಅಲ್ಲಿ ಪಾತ್ರವನ್ನ ನಿರ್ವಹಿಸ್ತಿದ್ದಾರೆ. ಈ ಕಡೆ ಮಹಿತ್ ಅವರು ಒಬ್ರನ್ನ ಕರ್ಕೊಂಡು ಬರ್ತಾರೆ. ಸರಿ ಆಯ್ತು, ಅತ್ತೆನ ಕರ್ಕೊಂಡು ಬಂದ್ಬಿಡಿ, ಅತ್ತೆ ಅದೇ ಮನೆ ಬಂದ್ಬಿಡಿ ಅಂತ ಹೇಳಿ ಮಹಿತ ಅಲ್ಲಿಂದ ಒಳಗಡೆ ಹೋಗ್ತಿದ್ದಾಗೆ ಅತ್ತೆ ಕಡೆ ಆಲ್ರೆಡಿ ನಿಶ್ಚಿತಾರ್ಥಕ್ಕೆ ಎಲ್ಲ ರೀತಿಯ ಸಿದ್ಧತೆ ಆಗಿ ಹಾರವನ್ನು ಬದಲಾಯಿಸ್ಕೊತಿದ್ದಾರೆ. ಈ ಕಡೆ ಭಾಗ್ಯ ಆದೀಶ್ವರ್ ಯಾರು ಇಲ್ಲ ಅಂತ ಹೇಳಿ ಕೇಳ್ತಿದ್ದಾಗ ಅವನಿಗೆ ಆಫೀಸ್ ಕಾಲ್ ಬಂದಿದೆ, ಅದಕ್ಕೋಸ್ಕರ ಹೋಗಿದ್ದಾನೆ. ಅವನು ಬರ್ತಾನೆ, ಟೈಮ್ ಆಗಿಬಿಡತ್ತೆ, ಮುಹೂರ್ತ ಮೀರ್ಬಿಡತ್ತೆ, ನಡೀಲಿ ಅಂತ ಹೇಳಿ ಕಾಮತ್ ಅವರು ಹೇಳ್ತಾರೆ. ನಂತರ ರಿಂಗ್ ಎಕ್ಸ್ಚೇಂಜ್ ಆಗಬೇಕು ಅನ್ನೋದ್ರ ಒಳಗಡೆ ಮಹಿತ ಬಂದಿದ್ದೆ, ರಿಂಗ್ ಎಕ್ಸ್ಚೇಂಜನ್ನು ನಿಲ್ಲಿಸಿ ಅಂತ ಹೇಳ್ತಾರೆ. ಎಲ್ರಿಗೂ ಭಯ ಆಗತ್ತೆ, ಏನಪ್ಪ ಇದು ಇನ್ನೊಂದು ಅಡೆತಡೆನಾ ಅಂತ. ಭಾಗ್ಯ ಅಂತೂ ಶಾಕ್ ಆಗಿಬಿಡ್ತಾರೆ ಒಂದು ಕ್ಷಣ, ಏನಾಗ್ತದೆ ಅಂತ. ನಂತರ ಯಾರು ಕೂಡ ಗಾಬರಿ ಆಗಬೇಕಾಗಿಲ್ಲ, ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ, ರಿಂಗ್ ಎಕ್ಸ್ಚೇಂಜ್ ಮಾಡೋಕ್ಕೂ ಮುನ್ನ ಹುಡುಗಿಗೆ ಸ್ವೀಟ್ ತಿನ್ನಿಸ್ಬೇಕು, ಅದಕ್ಕೋಸ್ಕರ ಹಿಡಿದು ಅಂತ ಸ್ವೀಟ್ ಕೊಡ್ತಾರೆ. ನಂತರ ಇಲ್ಲಿ ಕಿಶನ್ ಪೂಜಾಗೆ ಪ್ರೀತಿಯಿಂದ ಸ್ವೀಟನ್ನು ತಿನ್ನಿಸ್ತಾರೆ. ನಂತರ ಎಂಗೇಜ್ಮೆಂಟ್ ನಡೆಯೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಕೂಡ ಆಗತ್ತೆ. ತದನಂತರ ಇತ್ತ ಕಡೆ ಏನು ಆ ಮನೇನ ಹುಡುಗಿದು ಅಂತ ಹೇಳಿ ಇಲ್ಲಿ ಕಿಶನ್ ಅತ್ತೆ ಕೇಳ್ತಿದ್ದಾರೆ. ಹೌದು ಅತ್ತೆ, ಅದೇ ಮನೆಯ ಹುಡುಗಿ ಅಂದಾಗ ಏನು ಇಂಥ ಮನೆಯಿಂದ ನಮ್ಮ ಕಿಶನ್ಗೆ ಹುಡುಗಿ ತರೋದಾ, ಅಣ್ಣಂಗೆ ಏನಾಗಿದೆ ಅಂತದಾರೆ. ಜೊತೆಗೆ ಹುಡುಗಿ ಅಕ್ಕ ಡಿವೋರ್ಸಿ ಬೇರೆ ಅಂತ ಹೇಳಿ ಕನಿಕಾ ಹೇಳಿದಾಗ ಏನು ಡಿವೋರ್ಸಿ ಅಂತ ಅಣ್ಣಂಗೆ ವಿಷಯ ತಿಳಿಸ್ಬೇಕಲ್ವಾ ಅಂದಾಗ ಅಪ್ಪಂಗೆಲ್ಲ ಕೂಡ ಗೊತ್ತದೆ. ಅಪ್ಪಂಗೆ ಎಷ್ಟೇ ಹೇಳಿದ್ರು ಕೂಡ ಹಠ ಮಾಡ್ತಿದ್ದಾರೆ. ಅಪ್ಪ ಹೇಗೋ ಎಮೋಷ್ನಲ್ ಅಂತ ಗೊತ್ತಲ್ವಾ, ಭಾಗ್ಯ ಮತ್ತೆ ಭಾಗ್ಯ ತಂಗಿ ಸೇರ್ಕೊಂಡು ಎಮೋಷ್ನಲಿ ಅಪ್ಪನ ಬ್ಲಾಕ್ ಮಾಡಿ ನಾಟಕ ಮಾಡ್ತಿದ್ದಾರೆ. ನಾವು ಎಷ್ಟೇ ಹೇಳಿದ್ರು ಕೂಡ ಅಪ್ಪನ ಮಾತನ್ನ ಕೇಳ್ತಿಲ್ಲ ಅಂತ ಕನಿಕಾ ಹೇಳ್ತಾರೆ. ಆದೀಶ್ವರ್ಯ ಮಾತನ್ನ ಕೇಳ್ಬೇಕಿತ್ತಲ್ವಾ ಅಣ್ಣ ಅಂತ ಹೇಳಿ ಅತ್ತೆ ಹೇಳಿದಾಗ ನನ್ನ ಮಾತು ಕೇಳ್ತಿಲ್ಲ ಅತ್ತೆ, ತುಂಬಾ ಬಾರಿ ಹೇಳಿದ್ದೀನಿ, ನಾನು ಕೂಡ ಅವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾನೇ ಗ್ರೀಡಿ ಪರ್ಸನ್ಸ್, ಜೊತೆಗೆ ತುಂಬಾನೇ ದುರಾಸೆ ಇರ್ತಕ್ಕಂಥ ಮನುಷ್ಯರು, ತುಂಬಾನೇ ಹಣದ ಆಸೆ ಇದೆ ಅನ್ನೋದು ನಾನು ಕೂಡ ಪ್ರತ್ಯಕ್ಷವಾಗಿ ಕಂಡಿದ್ದೀನಿ. ಆದರೂ ಕೂಡ ಅಪ್ಪಂಗೆ ಅರ್ಥ ಮಾಡಿಸ್ಲಿಕ್ಕೆ ಆಗ್ತಿಲ್ಲ, ನಮ್ಮಿಂದ ಸಾಕ್ಷಿ ಕೇಳ್ತಿದ್ದಾರೆ ಅವರು ಅಂತ ಹೇಳಿದಾಗ ನಡೀರಿ ಅಂತ ಹೇಳಿ ನಾನೇ ಮದುವೆನ ನಿಲ್ಲಿಸ್ತೀನಿ, ಅದು ಹೇಗಿಂತ ಹುಡುಗಿ ನಮ್ಮನೆಗೆ ಬರ್ತಾಳೆ, ನಾನು ನೋಡೇ ಬಿಡ್ತೀನಿ ಅಂತಿದ್ದಾರೆ. ನಾನು ಕೂಡ ತುಂಬ ಪ್ರಯತ್ನ ಪಟ್ಟೆ, ಬಟ್ ಸಾಕ್ಷಿ ಕೇಳ್ತಾರೆ ಅಪ್ಪ ಅಂತ ಹೇಳಿ ಆದೀಶ್ವರಿ ಹೇಳ್ತಾರೆ. ಅವಳೇನಾದರೂ ನಮ್ಮನೆಗೆ ಬಂದರೆ ನಮ್ಮನೆ ನುಚ್ಚುನೂರು ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಫೈನಲಿ ನನ್ನ ಹತ್ರ ಯಾರ್ದು ಆಟ ಕೂಡ ನಡೆಯೋದಿಲ್ಲ ಅಂತ ಎಂಟ್ರಿ ಕೊಟ್ಟಿದ್ದಾರೆ. ರಿಂಗ್ ಎಕ್ಸ್ಚೇಂಜ್ ಆಗಬೇಕು ಅನ್ನೋದ್ರ ಒಳಗೆ ನಿಲ್ಲಿಸಿ ಅಂತಿದ್ದಾರೆ. ಇಲ್ಲಿ ಭಾಗ್ಯ ಡಿವೋರ್ಸಿ ಅನ್ನೋ ವಿಷಯ, ತಾಂಡವ್ ಎಂಟ್ರಿ ಎಲ್ಲ ಕೂಡ ನಡೆಯೋ ಸಾಧ್ಯತೆ ಇದೆ. ಜೊತೆಗೆ ಇಷ್ಟೆಲ್ಲ ಅಡೆತಡೆಗಳ ನಡುವೆ ಕೂಡ ದೊಡ್ಡ ಹಂಗಾಮನೆ ನಡೆದು ಹೋಗುತ್ತೆ. ಆದರೂ ಕೂಡ ಇಲ್ಲಿ ಕಾಮತ್ ಅವರು ಎಂಗೇಜ್ಮೆಂಟ್ ನಡೆಸೋದಕ್ಕೆ ಮುಂದಾಗ್ತಾರೆ.